ನಿಧಿ ಮ್ಯಾಮ್ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಇಟ್ ವಾಸ್ ರಿಯಲಿ ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಇವರೆಲ್ಲೋದ್ರು? ತಗೊಳ್ಳಿ ನಿಮ್ಮ ಫೇವ್ರೆಟ್ ಕಾಫಿ. ಇದನ್ನೆಲ್ಲಿಂದ ತಂದ್ರಿ? ಮೇಡಮ್ ತಂದಿದ್ದಲ್ಲ, ನಾನೇ ಕೈಯಾರೆ ಖುದ್ದಾಗಿ ಮಾಡಿದ್ದು. ಸೊ ನೀವು ಕೊಟ್ಟು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ಮೇಲೆ ರೆಗ್ಯುಲರ್ ಮೀಟ್ ಮಾಡ್ಬೋದಲ್ವಾ? ತಥಾಸ್ತು ಮಿಸ್ಟರ್ ಮುದ್ದು. ವರ್ಡಲ್ಲಿ ಸಿಗೋ ದ ಬೆಸ್ಟ್ ಕಾಫಿ ಅಂದ್ರೆ ಇದೆ. ಆದರೂ ಈ ಚಾಲೆಂಜ್ ಗೆಲ್ಲೋದಕ್ಕಿಂತ ಜಾಸ್ತಿ ಖುಷಿ ಕೊಟ್ಟಿದ್ದು ಏನು ಗೊತ್ತಾ? ಏನು? ನೀವು ಇವತ್ತು ಸಡನ್ನಾಗಿ ಬಂದು ಸರ್ಪ್ರೈಸ್ ಕೊಟ್ರಲ್ಲ, ಇದು. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ನಾನು ಬಂದಿದ್ದು ನಿಮ್ಮನ್ನು ಮೀಟ್ ಮಾಡೋಕ್ಕಲ್ಲ. ರೀ, ನಿಮಗೆ ಸುಳ್ಳು ಹೇಳೋಕ್ಕೂ ಬರಲ್ವಲ್ಲ. ನೀವು ಯಾವ ಸರ್ಟಿಫಿಕೇಟ್ ತಗೊಳಕ್ಕೆ ಬಂದಿಲ್ಲ ಅಂತ ನಂಗೆ ಗೊತ್ತು ಬಿಡಿ. ಅದೇ ಹೇಳ್ತೀರಾ? ಆಫೀಸಲ್ಲಿ ವಿಚಾರಿಸಿದೆ, ಅವರೇ ಹೇಳಿದ್ರು. ಸೊ ಹೇಳಿ ಮೇಡಮ್, ಯಾಕೆ ಬಂದ್ರಿ? ಅದು ಪಾಯಿಂಟ್ ನಂಬರ್ 1, ನನ್ನ ಮುದ್ದಕ್ಕೆ ಸರ್ಪ್ರೈಸ್ ಕೊಟ್ಟರೆ ಅವ್ರ ಮುಖ ಹೇಗೆ ಕಾಣುತ್ತೆ ಅಂತ ಲೈವಲ್ಲಿ ನೋಡೋದಕ್ಕೆ ಬಂದೆ. ಆ್ಯಂಡ್ ಪಾಯಿಂಟ್ ನಂಬರ್ 2, ನನ್ನ ಪತಿ ದೇವರು ಚಾಲೆಂಜಲ್ಲಿ ಸೋಲೋದು ನನಗಿಷ್ಟ ಇರಲಿಲ್ಲ. ಆ್ಯಂಡ್ ಫೈನಲಿ ನಿಮ್ಮ ಕೈಯಾರೆ ಮಾಡಿರೋ ಕಾಫಿ ಕುಡಿದೆ ನಾಲ್ಗೆ ಎಲ್ಲ ಸಪ್ಪೆ ಆಗಿಬಿಡಿತ್ತು. ಅದಕ್ಕೆ ಓಡೋಡಿ ಬಂದು. ಪರವಾಗಿಲ್ವೇ, ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಗಡ್ಡ ಮೀಸೆ ಹಾಕೊಂಡು ನಾನು ಒಬ್ಬನೇ ಸರ್ಕಸ್ ಮಾಡಬೇಕಲ್ಲ ಅಂತ ಅನ್ಕೋತಿದ್ದೆ. ನೀವು ಏನು ಕಡಿಮೆ ಇಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ ಡಾಕ್ಟ್ರೆ, ನಾನು ಯಾವ ಕಳ್ದಾರಿಲೂ ಬಂದಿಲ್ಲ. ಧೈರ್ಯವಾಗಿ ಮೇನ್ ಗೇಟಿಂದನೇ ಬಂದಿದ್ದೀನಿ. ಹೆಂಗೆ ನಾವು? ನಮ್ಮ ಲೈಟ್ ಹೌಸ್ ಯಾವತ್ತಿದ್ರು ಸೂಪರ್. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಮ್ಮ ಫೇವ್ರೆಟ್ ಜಾಗಕ್ಕೆ. ಈ ಜಾಗ ನಿಮ್ಗೆ ನೆನಪಿದ್ಯಾ? ಇಲ್ಲಿ ಕೂತ್ಕೊಂಡು ಎಷ್ಟು ಸಲ ಊಟ ಮಾಡಿದ್ದೀವಿ. ನಾನು ಜೀವನದಲ್ಲಿ ಸೋತೋಗಿದ್ದೀನಿ ಅಂತ ಅನ್ಕೊಂಡಾಗೆಲ್ಲ ನೀವು ಇಲ್ಲಿ ಕರ್ಕೊಂಡು ಬಂದು ಸಮಾಧಾನ ಮಾಡಿ ಕಳಿಸ್ತಿದ್ರಿ. ಅದನ್ನು ಮರೆಯೋಕ್ಕಾಗುತ್ತಾ? ಕಷ್ಟ ಕಾಲಕ್ಕೆ ಈ ಜಾಗನೇ ಆಸರೆ. ಅದು ಬಿಟ್ರೆ ನೀವು ನಿಮಗೆ ಒಂದೊಂದು ತುತ್ತು ತಿನ್ಸೋದಕ್ಕೂ ಎಷ್ಟು ಕಷ್ಟಪಡಬೇಕಿತ್ತು. ಇದು ತಾತನ ತುತ್ತು, ಇದು ಬಂಗಾರಿ ತುತ್ತು, ಇದು ಅಮ್ಮನ ತುತ್ತು ಅಂತ ಚಿಕ್ಕ ಮಕ್ಳಿಗೆ ತಿನ್ಸೋದಾರ ನಿಮಗೆ ತಿನ್ಸ್ಬೇಕಿತ್ತು. ಒಂದು ವಿಷಯ ಹೇಳೋನಿದೆ, ಈ ಹಾಸ್ಪಿಟ್ಲಲ್ಲಿ ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ. ನಾನು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ಸರಿ, ಈಗ ಊಟ ಮಾಡೋಣವಾ? ಏ ನಿಧಿ, ನೀನು ಎಲ್ಲಿ ಒಕ್ಕರ್ಸ್ಕೊಂಡಿದ್ಯಾ? ಆಷಾಢದಲ್ಲಿ ಜೊತೆಗಿರಬಾರ್ದು ಅಂತಾರೆ. ನೀವು ರೂಲ್ಸ್ನ ಚೆನ್ನಾಗೇ ಫಾಲೋ ಮಾಡ್ತಿದ್ದೀರ. ನನ್ನ ಲೈಫ್ನ ಹಾಳು ಮಾಡಿ ನೀವು ಎಂಜಾಯ್ ಮಾಡೋಕ್ಕೆ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ದೀರಾ? ಇದೆ ನಿಮಗೆ. ಒಂದು ಮಾತು ಕೇಳಲ್ಲ ಲೈಟ್ ಹೌಸ್, ನೀವು ಯಾಕೆ ಈ ಹಾಸ್ಪಿಟಲ್ಗೆ ಮತ್ತೆ ಜಾಯ್ನ್ ಆಗಬಾರ್ದು? ನಾವು ಜೊತೆ ಸುತ್ತಾಡ್ಬೋದು, ಒಟ್ಟಿಗೆ ಕೆಲಸ ಮಾಡ್ಬೋದು, ಇಬ್ಬರು ಸೇರಿ ಹಾಸ್ಪಿಟ್ಲ ಇನ್ನೂ ದೊಡ್ಡದಾಗಿ ಬೆಳೆಸ್ಬೋದು. ನಿಮ್ಮ ಜೊತೆಗಿರೋದು ನನಗೂ ಇಷ್ಟನೇ ಮುದ್ದು. ಆದರೆ ನನ್ನ ಸದ್ಯಕ್ಕೆ ಈಗ ಕ್ಲಿನಿಕ್ ಕಡೆ ಗಮನ ಕೊಡಬೇಕು. ನನಗೂ ಒಂದಷ್ಟು ಕನಸುಗಳಿದೆ, ಅದನ್ನು ಪೂರೈಸಬೇಕು. ಅದನ್ನು ಇಲ್ಲಿತ್ಕೊಂಡೇ ಮಾಡ್ಬೋದಲ್ಲ, ನಾನು ಜೊತೆಗೆ ನಿಂತ್ಕೋತೀನಿ. ನಾನು ಹಾಸ್ಪಿಟಲ್ ಯಾಕೆ ಬಿಟ್ಟೆ ಅಂತ ನಿಮಗೂ ಗೊತ್ತಿರೋದೆ. ಆತ್ಮಗೌರವಕ್ಕೆ ಪೆಟ್ಟಾದಾಗ
ಮತ್ತೆ ಅದೇ ಜಾಗಕ್ಕೆ ಬರೋಕ್ಕೆ 100 ಸಲ ಯೋಚನೆ ಮಾಡಬೇಕಾಗತ್ತೆ. ಸಂಜೆ ಆಗಲಿ ಮಾವ ಆಗಲಿ ಇನ್ನೂ ನಮ್ಮ ಸಪೋರ್ಟಿವ್ ಆಗಿಲ್ಲ. ಈಗಷ್ಟೇ ಮನೇಲಿ ಕೆಲವೊಂದು ಪರಿಸ್ಥಿತಿ ಸರಿ ಹೋಗ್ತಿದೆ. ಅದ್ರ ಮಧ್ಯೆ ಯಾಕೆ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳ್ಳೋದಲ್ವಾ? ನೋಡಿ ಅವ್ರು ಇರೋದೇ ಹಾಗೆ. ನಿಮಗೆ ಗೊತ್ತಿಲ್ದಿರೋದು ಏನಿದೆ ಹೇಳಿ? ಹಾಗಂತ ಬರೀ ಅವ್ರ ಕಾರಣಕ್ಕಷ್ಟೇ ದೂರ ಇದ್ದೀನಿ ಅಂತಲ್ಲ. ನನಗೂ ಒಂದಷ್ಟು ಗುರಿ ಇದೆ ಮುದ್ದು. ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಹೋಗಿ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡಬೇಕು. ಸುಮ್ಮನೆ ಪ್ರಚಾರಕ್ಕೋ ನಾಮಕೋ ಹೊಸ್ತೆಗೋ ಅಲ್ಲ, ಅದರಿಂದ ನಿಜವಾಗ್ಲೂ ಅವ್ರಿಗೆ ಹೆಲ್ಪ್ ಆಗಬೇಕು. ಸ್ಲಮ್ಮಿಗೆ ಹೋಗಿ ಹೆಲ್ತ್ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಅದರಲ್ಲೂ ಅಲ್ಲಿರೋ ಹೆಣ್ಮಕ್ಳಿಗೆ ತುಂಬ ಪ್ರಾಬ್ಲಮ್ಸ್ ಇದೆ. ತುಂಬ ಜನ ಹೆಣ್ಮಕ್ಳಿಗೆ ಆರೋಗ್ಯದ ಸಮಸ್ಯೆ ಬಗ್ಗೆ ಕನಿಷ್ಠ ನಾಲೆಡ್ಜ್ ಕೂಡ ಇಲ್ಲ, ಹೇಳ್ಕೊಡೋದಕ್ಕೆ ಧೈರ್ಯನೂ ಇಲ್ಲ. ಅಂಥವ್ರಿಗೆಲ್ಲ ಸ್ಪೆಷಲ್ ಕ್ಯಾಂಪ್ ಮಾಡಬೇಕು. ಜೈಲಲ್ಲಿರೋ ಕೈದಿಗಳಿಗೆ ಮಾನಸಿಕ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಜಾಗ್ರತೆ ಮೂಡಿಸ್ಬೇಕು. ಹೀಗೆ ಏನೇನೋ ಪಟ್ಟಿ ಮಾಡ್ಕೊಂಡಿದ್ದೀನಿ. ಸಮಾಜದಲ್ಲಿ ಯಾರು ಅಸಹಾಯಕರು ಅವ್ರ ನೋವಿಗೆ ಡಾಕ್ಟರ್ಸ್ ಆಗಿ ನಾವು ಸ್ಪಂದಿಸ್ಬೇಕು. ಅದೇ ನನ್ನ ಗುರಿ. ಪ್ರೌಡ್ ಆಫ್ ಯು ಡಾಕ್ಟ್ರೇ. ಡಾಕ್ಟರ್ ಆದ ತಕ್ಷಣ ದುಡ್ಡು ಮಾಡೋದು ಹೇಗೆ, ಬಿಸ್ನೆಸ್ ಮಾಡೋದು ಹೇಗೆ ಅಂತ ಮನಸ್ಥಿತಿ ಮಧ್ಯೆ ನಿಜವಾಗ್ಲೂ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ದ್ಯಾಟ್ಸ್ ಗ್ರೇಟ್. ಇದಕ್ಕೆಲ್ಲ ನೀವೇ ನಂಗೆ ಸ್ಫೂರ್ತಿ. ನಿಧಿ, ನಿಮ್ಮಂಥ ಡಾಕ್ಟರ್ ನಮ್ಮ ಹಾಸ್ಪಿಟಲ್ಗೆ ನಿಜವಾಗ್ಲೂ ಬೇಕಾಗಿದೆ. ನೋಡಿ, ನೀವು ನನ್ನ ಹೆಂಡತಿ ಅನ್ನೋ ಕಾರಣಕ್ಕೆ ಮತ್ತೆ ಬನ್ನಿ ಅಂತ ಇಲ್ಲ. ನಿಮ್ಗಿರೋ ನಾಲೆಜ್, ಹೆಲ್ಪಿಂಗ್ ನೇಚರ್ ನೋಡಿ ಹೇಳ್ತಾ ಇದ್ದೀನಿ. ನಿಮ್ಮ ಕ್ಲಿನಿಕ್ನ ಇಲ್ಲೇ ಶಿಫ್ಟ್ ಮಾಡಿದ್ರೆ ಹೇಗೆ? ನನಗೂ ಇಲ್ಲಿ ಕೆಲಸ ಮಾಡೋದು ತುಂಬ ಇಷ್ಟ. ಅದ್ರ ಬಗ್ಗೆ ಯಾವ ಸಂದೇಹನೂ ಇಲ್ಲ. ಆದರೆ ಸದ್ಯಕ್ಕೆ ಬೇಡ. ಅದು ಅಲ್ಲದೆ ನನ್ನ ಕ್ಲಿನಿಕ್ ಈಗಷ್ಟೇ ಒಂದು ಹಂತಕ್ಕೆ ಬರ್ತಾ ಇದೆ. ಅದನ್ನು ಸಡನ್ನಾಗಿ ಕ್ಲೋಸ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ನೋಡೋಣ. ಇಲ್ಲಿಗೆ ಬರಬೇಕು ಅಂತ ಇದ್ರೆ ಅದನ್ನು ಯಾರ ಕೈಲೂ ತಪ್ಸಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಸಮಯ ಅನ್ನೋದು ಬರಬೇಕಲ್ವಾ? ಸರಿ, ನಿಮ್ಮ ಇಷ್ಟ. ನೀವು ಏನೇ ನಿರ್ಧಾರ ಮಾಡಿದ್ರೂ ನಾನು ಅದನ್ನು ಒಪ್ಕೋತೀನಿ, ಗೌರವಿಸ್ತೀನಿ, ಸಪೋರ್ಟ್ ಮಾಡ್ತೀನಿ. ನನ್ನ ಮುದ್ದು ಬಗ್ಗೆ ನನಗೆ ಗೊತ್ತಿಲ್ವಾ? ನೋಡು, ಅದೇನು ಸ್ಕ್ಯಾನಿಂಗು ಮುಗಿಸ್ಕೊಂಡು ಬಾ, ನಾನು ಇಲ್ಲೇ ಇರ್ತೀನಿ. ಸಂಜಯ್ ಅವರೇ, ನೀವು ನನ್ನ ಜೊತೆ ಒಳಗೆ ಬನ್ನಿ. ಮೊದಲನೇ ಸಲ ಪುಟ್ಟ ಜೀವನ ಸ್ಕ್ರೀನಲ್ಲಿ ನೋಡೋದು ಎಷ್ಟು ಚೆನ್ನಾಗಿರೋದು ಗೊತ್ತಾ? ಹಾರ್ಟ್ ಬೀಟ್ ನೋಡೋದಕ್ಕೆ ತುಂಬ ಚೆನ್ನಾಗಿರತ್ತಂತೆ. ಪ್ಲೀಸ್ ನನಗೋಸ್ಕರ ಬನ್ನಿ. ನನಗೆ ಮಾಡೋಕ್ಕೆ ಬೇಜಾನ್ ಕೆಲಸ ಇದೆ. ನಿನಗೋಸ್ಕರ ಅಂತೂ ನಾನು ಬರೋದೇ ಇಲ್ಲ. ಆ್ಯಂಡ್ ಲಿಸನ್, ಮನೆಯವ್ರು ಎಲ್ಲರೂ ಫೋರ್ಸ್ ಮಾಡಿದ್ರು ಅಂತ ನಾನು ಇಲ್ಲಿ ಕರ್ಕೊಂಬಂದೆ. ಜಾಸ್ತಿ ಮಾತಾಡಿದ್ರೆ ನಾನು ಇಲ್ಲಿಂದ ಹೋಗ್ತಾ ಇರ್ತೀನಿ. ನೀವು ನನ್ನ ಎಷ್ಟೇ ದೂರ ಇಟ್ಟರು ನಮ್ಮಿಬ್ಬರು ಪ್ರೀತಿಗೆ ಮಗು ಸಾಕ್ಷಿ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕಲ್ವಾ? ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ದಿಸ್, ಓಕೆ? ಪ್ರಿಯಾ ಮೇಡಮ್ ಬನ್ನಿ. ಹಸ್ಬೆಂಡ್ ಅಲ್ವಾ, ಬನ್ನಿ ನೀವು.